ಒಮ್ಮೆ ಒಬ್ಬ ರೈತ ಇದ್ದ. ಅವನು ಸಣ್ಣ ಹಳ್ಳಿಯಲ್ಲಿ ಸರಳ ಜೀವನ ನಡೆಸುತ್ತಾ ಬದುಕುತ್ತಿದ್ದನು. ಬೆಳಗ್ಗಿನ ಸೂರ್ಯೋದಯದಿಂದ ರಾತ್ರಿ ನಕ್ಷತ್ರಗಳು ಹೊಳೆಯುವವರೆಗೂ ಅವನು ಹೊಲದಲ್ಲೇ ಕಷ್ಟಪಟ್ಟು ದುಡಿಯುತ್ತಿದ್ದ. ಅವನ ಜೀವನದಲ್ಲಿ ಹೆಚ್ಚಿನ ಆಸೆಗಳಿರಲಿಲ್ಲ. ಆದರೆ ಅವನ ಹೃದಯದಲ್ಲಿ ಒಂದು ದೊಡ್ಡ ಕನಸಿತ್ತು. ತನ್ನ 3 ಗಂಡು ಮಕ್ಕಳು ಒಗ್ಗಟ್ಟಾಗಿ ಗೌರವದಿಂದ ಶಾಂತಿಯಾಗಿ ಬದುಕಬೇಕು ಎಂಬುದು. ಆದರೆ ವಿಧಿಯ ವ್ಯಂಗ್ಯವೆಂದರೆ ಆ ಮಕ್ಕಳು ದಿನೇದಿನೇ ಪರಸ್ಪರ ಜಗಳವಾಡುತ್ತಾ ಸ್ಪರ್ಧೆ ಮಾಡುತ್ತಾ ಒಬ್ಬರನ್ನೊಬ್ಬರು ಕೆಳಗಿಳಿಸುವ ಕೆಲಸದಲ್ಲೇ ಮುಳುಗಿದ್ದರು. ಆ 3 ಮಕ್ಕಳು ಶಕ್ತಿಶಾಲಿಗಳೇ, ಬುದ್ಧಿವಂತರೇ. ಆದರೆ ಅವರಲ್ಲಿ ಒಗ್ಗಟ್ಟಿರಲಿಲ್ಲ. ಒಬ್ಬನ ಸಾಧನೆ ಇನ್ನೊಬ್ಬನಿಗೆ ಅಸಹನೆ, ಒಬ್ಬನ ಮಾತು ಇನ್ನೊಬ್ಬನಿಗೆ ಕೋಪ. ಹೊಲದ ಕೆಲಸವಾಗಲಿ ಮನೆಯ ಕೆಲಸವಾಗಲಿ ಯಾವ ವಿಷಯ ಬಂದರೂ ನಾನೇ ದೊಡ್ಡವ, ನಾನು ಸರಿಯಾದವ, ನನ್ನ ಮಾತೇ ಅಂತಿಮ ಎಂಬ ಅಹಂಕಾರ ಅವರ ನಡುವೆ ಗೋಡೆ ಕಟ್ಟಿತ್ತು. ಹಳ್ಳಿಯವರು ಅವರನ್ನು ನೋಡಿದಾಗ ಈ ರೈತನ ಮಕ್ಕಳು ಬುದ್ಧಿವಂತರೇ, ಆದರೆ ಒಗ್ಗಟ್ಟಿಲ್ಲ ಎಂದು ಮಾತಾಡಿಕೊಳ್ಳುತ್ತಿದ್ದರು. ಆ ಮಾತುಗಳು ರೈತನ ಹೃದಯವನ್ನು ಮೌನವಾಗಿ ಗಾಯಗೊಳಿಸುತ್ತಿದ್ದವು. ಕಾಲಕ್ರಮೇಣ ಸಾಗಿತು. ರೈತನ ಶಕ್ತಿ ಕಡಿಮೆಯಾಗತೊಡಗಿತು. ದೇಹ ತೀವ್ರ ಅನಾರೋಗ್ಯಕ್ಕೆ ಒಳಗಾಯಿತು. ಕೈಕಾಲು ನಡುಗತೊಡಗಿದವು. ಉಸಿರಾಟ ಕಷ್ಟವಾಗತೊಡಗಿತು. ಹಾಸಿಗೆಯಲ್ಲಿ ಮಲಗಿದ್ದ ರೈತ ತನ್ನ ಜೀವನದ ಕೊನೆಯ ಹಂತ ಹತ್ತಿರ ಬಂದಿದೆ ಎಂಬುದನ್ನು ಅರಿತುಕೊಂಡನು. ಆದರೆ ಅವನಿಗೆ ತನ್ನ ಮರಣದ ಭಯಕ್ಕಿಂತಲೂ ತನ್ನ ಮಕ್ಕಳ ಭವಿಷ್ಯದ ಚಿಂತೆ ಹೆಚ್ಚಾಗಿತ್ತು. ನಾನು ಇಲ್ಲದ ಮೇಲೆ ಈ ಮಕ್ಕಳು ಹೇಗೆ ಬದುಕುತ್ತಾರೆ? ಇವರ ಜಗಳವೇ ಇವರನ್ನು ನಾಶಮಾಡಿಬಿಡುತ್ತದೆಯೇ ಎಂಬ ಪ್ರಶ್ನೆಗಳು ಅವನ ಮನಸ್ಸನ್ನು ಹಿಂಸಿಸುತ್ತಿದ್ದವು. ಒಂದು ದಿನ ಅವನು ತನ್ನ 3 ಮಕ್ಕಳನ್ನು ಹಾಸಿಗೆಯ ಬಳಿಗೆ ಕರೆಯಿಸಿಕೊಂಡನು. ಅವನ ಧ್ವನಿ ದುರ್ಬಲವಾಗಿದ್ದರೂ ಕಣ್ಣಲ್ಲಿ ಗಂಭೀರತೆಯಿತ್ತು. ಅವನು ಅವರಿಗೆ ಹತ್ತಿರದ ಕಾಡಿನಿಂದ ಒಂದು ಕಟ್ಟು ಕಡ್ಡಿಗಳನ್ನು ತರಲು ಹೇಳಿದನು. ಮಕ್ಕಳು ತಂದಾಗ ರೈತನು ಅದನ್ನು ಒಬ್ಬೊಬ್ಬರ ಕೈಗೆ ಕೊಟ್ಟು, ಈ ಕಡ್ಡಿಗಳ ಕಟ್ಟನ್ನು ಮುರಿಯಿರಿ ಎಂದು ಹೇಳಿದನು. ಮಕ್ಕಳು ತಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸಿ ಪ್ರಯತ್ನಿಸಿದರು. ಕೈಗಳಿಗೆ ನೋವಾಯಿತು, ಮುಖ ಕೆಂಪಾಯಿತು, ಬೆವರು ಹರಿಯಿತು. ಆದರೆ ಆ ಕಟ್ಟು ಕಡ್ಡಿಗಳು ಮುರಿಯಲೇ ಇಲ್ಲ. ಅವರು ಸೋತಂತೆ ಸ್ವಲ್ಪ ಅಸಹನೆಯಿಂದ ರೈತನ ಕಡೆ ನೋಡಿದರು. ಆಗ ರೈತನು ನಿಧಾನವಾಗಿ ನಗುತ್ತಾ, ಈಗೋ ಈ ಕಟ್ಟನ್ನು ಬಿಚ್ಚಿ ಎಂದು ಹೇಳಿದನು. ಮಕ್ಕಳು ಕಡ್ಡಿಗಳನ್ನು ಬೇರ್ಪಡಿಸಿದರು. ರೈತನು ಮತ್ತೆ ಹೇಳಿದರು, ಈಗ ಒಂದೊಂದಾಗಿ ಮುರಿಯಿರಿ. ಈ ಬಾರಿ ಮಕ್ಕಳು ಯಾವುದೇ ಕಷ್ಟವಿಲ್ಲದೆ ಕಡ್ಡಿಗಳನ್ನು ಸುಲಭವಾಗಿ ಮುರಿದರು. ಕ್ಷಣಾರ್ಧದಲ್ಲೇ ಎಲ್ಲಾ ಕಡ್ಡಿಗಳೂ ಮುರಿದು ನೆಲಕ್ಕಿ ಬಿದ್ದವು. ಅದನ್ನು ನೋಡಿ ರೈತನು ತನ್ನ ಮಕ್ಕಳ ಕಡೆ ನೋಡಿದನು. ಅವನ ಕಣ್ಣುಗಳಲ್ಲಿ ಅನುಭವದ ತೂಕವಿತ್ತು. ಅವನು ನಿಧಾನವಾಗಿ ಹೇಳಿದರು, ನೋಡಿದಿರಾ, ನೀವು ಒಗ್ಗಟ್ಟಾಗಿ ಇದ್ದಾಗ ಯಾರಿಗೂ ನಿಮ್ಮನ್ನು ಮುರಿಯಲು ಸಾಧ್ಯವಿಲ್ಲ. ಆದರೆ ನೀವು ಬೇರೆ ಬೇರೆಯಾಗಿ ನಿಂತರೆ ನಿಮ್ಮ ಶಕ್ತಿಯೇ ನಿಮ್ಮ ದುರ್ಬಲತೆಯಾಗುತ್ತದೆ. ಜಗತ್ತಿನಲ್ಲಿ ಯಾರಿಗೂ ನಿಮ್ಮನ್ನು ಸೋಲಿಸಲು ಶಕ್ತಿ ಬೇಕಾಗಿಲ್ಲ. ನಿಮ್ಮ ಏಕತೆಯ ಕೊರತೆಯೇ ಸಾಕು. ಆ ಮಾತುಗಳು ಮಕ್ಕಳ ಹೃದಯವನ್ನು ತಾಕಿದವು. ಆ ಕ್ಷಣದವರೆಗೆ ಅವರು ಜಗಳವನ್ನು ಸಾಮಾನ್ಯವೆಂದುಕೊಂಡಿದ್ದರು. ಆದರೆ ಈಗ ಅವರಿಗೆ ತಿಳಿಯಿತು, ಅವರ ಜಗಳವೇ ಅವರ ಮನೆಯ ದುರ್ಬಲತೆ, ಅವರ ಭವಿಷ್ಯದ ಅಪಾಯ. ತಮ್ಮ ತಂದೆಯ ಬಿಳಿಬಿಳಿಯಾದ ಕೂದಲು, ನಡುಗುತ್ತಿರುವ ಕೈಗಳು, ನೋವಿನಿಂದ ತುಂಬಿದ ಕಣ್ಣುಗಳನ್ನು ನೋಡಿ ಅವರಿಗೆ ಪಶ್ಚಾತ್ತಾಪ ಮೂಡಿತು. ನಾವು ಒಬ್ಬರಿಗೊಬ್ಬರು ಶತ್ರುಗಳಂತೆ ವರ್ತಿಸಿದ್ದೇವೆ ಎಂಬ ಅರಿವು ಅವರೊಳಗೆ ಬೇರೂರಿತು. ಆ ದಿನದಿಂದ ಮಕ್ಕಳು ನಿಧಾನವಾಗಿ ಬದಲಾಗತೊಡಗಿದರು. ಜಗಳ ಬಂದಾಗ ಮೌನ ಆಯ್ಕೆ ಮಾಡಿದರು. ವ್ಯತ್ಯಾಸ ಬಂದಾಗ ಸಂಭಾಷಣೆ ಆಯ್ಕೆ ಮಾಡಿದರು. ಹೊಲದ ಕೆಲಸವನ್ನು ಒಟ್ಟಿಗೆ ಮಾಡುವಾಗ ಕೆಲಸ ಮಾತ್ರವಲ್ಲ, ಸಂಬಂಧವೂ ಬಲವಾಗತೊಡಗಿತು. ಒಬ್ಬನ ಸಾಧನೆ ಮತ್ತೊಬ್ಬನಿಗೆ ಹೆಮ್ಮೆಯಾಯಿತು. ಒಬ್ಬನ ನೋವು ಇನ್ನೊಬ್ಬನ ಜವಾಬ್ದಾರಿಯಾಯಿತು. ಕಾಲ ಕಳೆದಂತೆ ರೈತನು ಶಾಂತಿಯಿಂದ ಈ ಲೋಕವನ್ನು ತೊರೆದನು. ಆದರೆ ಅವನು ಬಿಟ್ಟು ಹೋದ ಪಾಠ ಮಾತ್ರ ಜೀವಂತವಾಗಿಯೇ ಉಳಿಯಿತು. ಆ ಮಕ್ಕಳು ಮುಂದೆ ಹಳ್ಳಿಯಲ್ಲೇ ಮಾದರಿ ಕುಟುಂಬವಾಗಿ ಬೆಳೆದರು. ಜನರು ಹೇಳತೊಡಗಿದರು, ಈ ಮನೆಯ ಶಕ್ತಿ ಅವರ ಭೂಮಿಯಲ್ಲಿಲ್ಲ, ಅವರ ಒಗ್ಗಟ್ಟಿನಲ್ಲಿದೆ. ಇದು ಕೇವಲ ಒಂದು ರೈತನ ಕಥೆಯಲ್ಲ. ಇದು ಕುಟುಂಬದ ಕಥೆ, ಸಮಾಜದ ಕಥೆ ಮತ್ತು ಪ್ರತಿಯೊಬ್ಬ ಮಾನವನ ಜೀವನದ ಕಥೆ.